ವಿದ್ಯುತ್ ಕಂಬಕ್ಕೆ ಬೈಕ್ ಡಿಕ್ಕಿ ಹೊಡೆದ ಪರಿಣಾಮ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ ಘಟನೆ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ವಡೇರಹೊಸಹಳ್ಳಿ ಬಳಿ ನಡೆದಿದೆ. ಹೋಮ್ ಗಾರ್ಡ್ ಆಗಿ ಕೆಲಸ ಮಾಡುತ್ತಿದ್ದ ವಿ.ಡಿ. ಹರೀಶ್, 32, ಮೃತ ದುರ್ದೈವಿ. ಜಮೀನಿನಲ್ಲಿ ತೆಗೆದಿದ್ದ ಟ್ರಂಕ್ನ ವಿದ್ಯುತ್ ಕಂಬ ರಾತ್ರಿ ಬಿದ್ದ ಮಳೆಯಿಂದ ರಸ್ತೆಗೆ ಬಾಗಿತ್ತು. ಕಂಬಕ್ಕೆ ಡಿಕ್ಕಿ ಹೊಡೆದು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಬಿಳಿಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿದ್ಯುತ್ ಕಂಬಕ್ಕೆ ಬೈಕ್ ಡಿಕ್ಕಿ ಹೊಡೆದ ಪರಿಣಾಮ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ ಘಟನೆ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ವಡೇರಹೊಸಹಳ್ಳಿ ಬಳಿ ನಡೆದಿದೆ. ಹೋಮ್ ಗಾರ್ಡ್ ಆಗಿ ಕೆಲಸ ಮಾಡುತ್ತಿದ್ದ ವಿ.ಡಿ. ಹರೀಶ್, 32, ಮೃತ ದುರ್ದೈವಿ. ಜಮೀನಿನಲ್ಲಿ ತೆಗೆದಿದ್ದ ಟ್ರಂಕ್ನ ವಿದ್ಯುತ್ ಕಂಬ ರಾತ್ರಿ ಬಿದ್ದ ಮಳೆಯಿಂದ ರಸ್ತೆಗೆ ಬಾಗಿತ್ತು. ಕಂಬಕ್ಕೆ ಡಿಕ್ಕಿ ಹೊಡೆದು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಬಿಳಿಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.